ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಬೇಗ ಮಾಡ್ಕೊಳ್ಳುವಂತಹ, ದಿಢೀರಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ರುಚಿಯಾದ ಗರಿಗರಿಯಾದ ದೋಸೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ರವೆ ಮತ್ತೆ ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು. ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಹಾಗೇನೆ ತುಂಬಾ ನೀವು ಈಸಿಯಾಗಿ ಕೂಡ ಇದನ್ನ ಮಾಡ್ಕೊಳ್ಬಹುದು. ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಈ ದೋಸೆ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಸೇಮ್ ಕಪ್ನಲ್ಲಿ ಅರ್ಧ ಕಪ್ನಷ್ಟು ರವೆ ತಗೊಂಡಿದ್ದೀನಿ. ಈ ರವೆ ಮೀಡಿಯಂ ರವೆ ಬರುತ್ತಲ್ವಾ, ಅಂಥದ್ದು ರವೆ, ಅಂದ್ರೆ ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀವಿ ನೋಡಿ, ಅದೇ ರವೆ ಇದು. ನಂತರ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನಾನು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಈ ರವೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, ಸುಮಾರು 1 ಟೀ ಸ್ಪೂನ್ನಷ್ಟು. ನಂತರ ಸೇಮ್ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಹಿಟ್ಟು ತುಂಬಾ ತೆಳ್ಳಗಾಗಬಾರ್ದು, ಅದಕ್ಕೋಸ್ಕರ ನಿಮಗೆ ನೀರಿನ ಅಳತೆ ಕೂಡ ಹೇಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಗಂಟಾಗದೆ ಇರೋ ತರ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಮೊಸರು ಹಾಕುವಂತ ಅವಶ್ಯಕತೆ ಇಲ್ಲ, ಹಾಗೇನೆ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ ದೋಸೆ. ನೀವು ಇದುವರೆಗೆ ಈ ರೀತಿಯ ದೋಸೆ ಮಾಡಲಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈ ದೋಸೆ. ಒಮ್ಮೆ ಎಲ್ಲ ಚೆನ್ನಾಗಿ ಕಲಸಿದ ಮೇಲೆ 1/4 ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನ ಇಡಬೇಕು ಈ ಹಿಟ್ಟನ್ನ, ಆಗ ರವೆ ನೀರನ್ನ ಎಳ್ಕೊಳ್ಳುತ್ತಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೀನಿ. ಆಮೇಲೆ ಏನಾದ್ರೂ ನೀರು ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ನೀವು ಗೋಧಿ ಹಿಟ್ಟು ಅಥವಾ ರವೆಯನ್ನ ಒಂದ್ ಸ್ವಲ್ಪ ಸೇರಿಸ್ಕೊಳ್ಬಹುದು. ಹಿಟ್ಟು ನೋಡಿ ಇವಾಗ ಈ ಹದಕ್ಕೆ ಇದೆ. ಈಗ ಈ ಹಿಟ್ಟನ್ನ ಒಂದು 10 ನಿಮಿಷ ಹಾಗೇನೆ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ. ಅಥವಾ ನೀವು ಎಷ್ಟು ಹೊತ್ತಾದ್ರೂ ಇದನ್ನ ಇಡಬಹುದು. ಅಂದ್ರೆ ನೀವೀಗ ಬೆಳಿಗ್ಗೆ ಎದ್ದು ಒಂದ್ಸರ್ತಿ ಈ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಯಾವಾಗ ಬೇಕಾದ್ರೂ 1 ಗಂಟೆ 2 ಗಂಟೆ ಬಿಟ್ಟು ಕೂಡ ನೀವು ಈ ದೋಸೆಯನ್ನ ಮಾಡ್ಕೊಳ್ಬಹುದು. 10 ನಿಮಿಷ ಆದ್ಮೇಲೆ ಹಿಟ್ಟನ್ನ ನಿಮ್ಗೆ ತೋರಿಸ್ತೀನಿ. ಮೇಲ್ಗಡೆ ಒಂದ್ ಸ್ವಲ್ಪ ನೀರು ನಿಂತ ಹಾಗೆ ಇದೆ, ಮತ್ತೆ ಹಿಟ್ಟು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಏನಾದ್ರೂ ಹಿಟ್ಟು ತೆಳ್ಳಗಾಗಿದೆ ಅಂತ ನಿಮ್ಗೆ ಏನಾದ್ರೂ ಅನ್ನಿಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ರವೆ ಬೇಕಾದ್ರೆ ರವೆಯನ್ನು ಕೂಡ ಹಾಕೊಳ್ಬಹುದು. ತುಂಬಾ ನೀರಾಗಿ ಮಾಡೋದು ಬೇಡ, ಅದಕ್ಕೋಸ್ಕರ ನಾನು ನಿಮ್ಗೆ ನೀರಿನ ಅಳತೆ ಫಸ್ಟೇ ಹೇಳಿದ್ದೀನಿ. 1.5 ಕಪ್ನಷ್ಟು ನೀವು ನೀರು ಹಾಕಿ ನೋಡಿ, ದೋಸೆ ಮಾಡ್ಕೊಂಡು ನೋಡಿ. ಆನಂತರ ಅದು ನಿಮ್ಗೆ ಏನಾದ್ರೂ ಅದು ದಪ್ಪ ಇದೆ ಅಂತ ಅನ್ನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಅಥವಾ ತೆಳ್ಳಗಾಗ್ಬಿಟ್ರು ಸ್ವಲ್ಪ ಹಿಟ್ಟು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ಇದು ಹಿಟ್ಟು ನೋಡಿ ಕರೆಕ್ಟ್ ಆಗಿದೆ ಈ ಹದ. ಕಾವಲಿ ಚೆನ್ನಾಗಿ ಬಿಸಿ ಆಗಿದೆ. ದೋಸೆ ಹಾಕ್ತಾ ಇದ್ದೀನಿ. 1 ಸೌಟಷ್ಟು ಹಿಟ್ಟನ್ನ ಹಾಕಿ ಈ ರೀತಿ ರೌಂಡ್ ಶೇಪ್ ಅಲ್ಲಿ ತೆಳ್ಳಗೆ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮಸಾಲೆ ದೋಸೆಗೆಲ್ಲ ನಾವು ತೆಳ್ಳಗೆ ಹಾಕ್ತೀವಲ್ವಾ, ಅದೇ ರೀತಿ ಬರುತ್ತೆ. ದೋಸೆ ಹಿಟ್ಟನ್ನ ಕಲಸಿದ ಮೇಲೆ ಅದನ್ನ ಜಾಸ್ತಿ ಹೊತ್ತು ಇಟ್ಟಷ್ಟು ದೋಸೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಅಂದ್ರೆ ನಾವು ಜಾಸ್ತಿ ಹೊತ್ತು ಇಟ್ರೆ ಏನಾಗುತ್ತೆ, ಅದು ಸ್ವಲ್ಪ ಫರ್ಮೆಂಟ್ ಆದಾಗೆ ಆಗುತ್ತಲ್ವಾ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಯಾವುದೇ ಒಂದು ಸೋಡಾ ಪುಡಿ, ಮೊಸರು ಯಾವುದು ಕೂಡ ಹಾಕೋದು ಬೇಡ, ಹಾಗೇನೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನಾನು ಮೇಲ್ಗಡೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅವಾಗ. ಹಾಗೇನೆ ರುಚಿ ಕೂಡ ಚೆನ್ನಾಗಿರುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ ಅಲ್ವಾ. ನಂತರ ಒಂದ್ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿ ಬೇಯಿಸ್ತೀನಿ, ಆಗ ಬೇಗ ಬೇಯುತ್ತೆ. ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ಮುಚ್ಚಳ ತೆಗೆದು ಅದನ್ನ ಹಾಗೇನೆ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ಗರಿ ಗರಿ ಆಗಿ ಬರೋ ತನಕ. ನೋಡಿದ್ರಾ ದೋಸೆ ಎಷ್ಟು ಸೂಪರ್ ಆಗಿ ಗರಿ ಗರಿ ಆಗಿ ಬಂದಿದೆ ಅಂತ. ಸ್ವಲ್ಪನೂ ಅಂಟೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ವಾವ್, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಹಾಗೇನೆ ತಿನ್ನೋದಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಇದುವರೆಗೂ ಇಂಥ ದೋಸೆ ಮಾಡಲಿಲ್ಲ ಅಂದ್ರೆ ಖಂಡಿತ ನಾಳೆ ಒಂದು ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಬೆಳಗಿನ ತಿಂಡಿಗೆ ನೀವು ಏನು ರೆಡಿ ಮಾಡಿಲ್ಲ, ಏನ್ ಮಾಡೋದು ಇಷ್ಟು ಬೇಗ ಅಂತ ಅಂದ್ಕೊಂಡಾಗ ಈ ಒಂದು ದೋಸೆಯನ್ನ ನೀವು ಮಾಡ್ಬೋದು. ಹಾಗೇನೆ ಯಾವ ಹೊತ್ತಲ್ಲಾದ್ರೂ ನೀವು ಅಡಿಗೆ ಮಾಡಿಲ್ಲ ಅಂತ ಅಂದ್ಕೊಂಡಾಗ ಸಡನ್ ಆಗಿ ರವೆ ಗೋಧಿ ಹಿಟ್ಟಿದ್ರೆ ಈ ಒಂದು ದೋಸೆಯನ್ನ ನೀವು ಮಾಡ್ಕೊಂಡು ತಿನ್ಬೋದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.